ಅದು ನಿಮ್ಮ ಹೆಸರ ಇನ್ನು ಹಿಂದೆ ಯಾರಿಗೂ ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಮ್ಮ ಕೆಲಸ ಅಲ್ಲ, ಇದು ಆ ಕೆಲಸ ನಿಮ್ಗೆ, ಅದಕ್ಕೆ ನಿಮ್ಗೆ ಸಂಬಳ ಕೊಡೋದು ಅಲ್ವಾ ಸರ್? ಸಂಬಳ ಕೊಡೋ ಅರ್ಥದ ನಿಮ್ಗೆ ಇದೆಲ್ಲ ನೋಡ್ಕೊಳ್ಳಿ. ಡಿ ಸಿಗಳು ಅವ್ರ ಮೇಲೆ ನೀವು ನಿಮ್ಮ ಮೇಲೆ ಏನಾದ್ರು ಹುಡ್ಕೊಳ್ಳೋದಕ್ಕೆ ನಮ್ಗೆ ಒಳಗೊಳ ಕೆಲಸ, ನಮ್ಮ ಕೆಲಸಗಳು ನಮ್ಗೆ ಬೇಕಾಗಿಲ್ಲ. ನೀವು ಇದುವರೆಗೆ ನಾ ಆಸ್ ಅ ಪರ್ಸನ್ ಆಗಿ ಹೇಳಲ್ಲ, ಏನೇನು ನಡೆದಿದೆ ಇದುವರೆಗೆ ಇಲ್ಲಿ ಆಕ್ಟಿವಿಟೀಸ್ಗಳು ಯಾಕೆ ನಡೀತಾ ಇದೆ. ಅದೇ ನಾನು ಒಳಗಡೆ ಹೋದ್ರೆ ಕಾರ್ ಒಳಗಡೆ ಸೌದೆ ತಕ್ಕ ಬಂದ್ರೆ ನನ್ನ ಮೇಲೆ ಕೇಸ್ ಆಗ್ತಿದೆ. ತಪ್ಪು ಟ್ರಿಪ್ಪಲ್ಲಿ ಹೋದ್ರೆ ಫೈನು, ಹೆಲ್ಮೆಟ್ ಇಂದನೇ ಫೈನು, ಅಷ್ಟೆಲ್ಲ ನಡೀತಾ ಇದ್ರು. ಅಲ್ಲಿ ಅಲ್ಲ ಕುಡಿದು ತಿಂದು ಹಾಳು ಮಾಡಿ ಇಡೀ ಕಬಿನಿ ಅವ್ರು ಹೇಳ್ತಾರೆ ಎಮ್ಮೆಲೆ ಬರೀ ಕಬಿನಿ ನಮ್ದಲ್ಲ, ಕಬಿನಿ ಮಹಾದೇಶ್ವರ ಬೆಟ್ಟದವರೆಗೂ ಬರ್ತದೆ, ಎಲ್ಲರಿಗೂ ಪರಿಸರ ಆದ್ಮೇಲೆ ಎಲ್ಲರಿಗೂ ಬರ್ತದೆ, ನನಗೂ ಒತ್ತಿದೆ ಕೇಳಕ್ಕೆ. ಹಾಗಾಗಿ ಇಷ್ಟು ಹಾಳಾಗ್ತಿದೆ ಸರ್. ಅಲ್ಲಿ ಅದ್ರ 19 TMC ನೀರಿಲ್ಲ, ಇರೋದೇ 15 TMC ನೀರು, 4 TMC ನೀರನ್ನ ಮುಚ್ಚಿಬಿಟ್ಟಿದ್ದಾರೆ. ಹಂಗಾಗಿ ಸರ್ ರೈತರಿಗೆ ಇದೆಲ್ಲ ಆದ್ಮೇಲೆ ಮುಂದೆ ಈಗಲೇ ನೋಡಿ ಮದ್ಬಿಡ್ತದೆ. ಈಗ ಬೇಸಿಗೆ ಬಂದ್ರೆ ಗ್ಲೋಬಲ್ ವಾರ್ಮಿಂಗ್ ಅದು ಇದು ಎಲ್ಲ ಬಾಯಿ ಬಿಡ್ಕತ್ತಾ ಇದೆ. ಹಾಗಾಗಿ ನೀವು ಒಂಚೂರ್ನ ಈ ತರದವ್ರನ್ನ ಇದು ಫಸ್ಟ್ ನಿಲ್ಲಿಸಿ ಆಮೇಲೆ ತನಿಖೆ ಮಾಡಿ. ಹೈಕೋರ್ಟ್ ಜಡ್ಜ್ ಆಗಬೇಕು, ನೀವಲ್ಲ, ನೀವು ಫೇಲ್ ಆಗಿದ್ದಾರೆ, ನಿಮ್ಮ ಮೇಲೆ ನಮ್ಗೆ ನಂಬಿಕಿಲ್ಲ, ಪೂರ್ತಿ ನಂಬಿಕಿಲ್ಲ. ಯಾಕಂದ್ರೆ ನೀವು ಮಾಡಿದ್ರೆ ಅಟ್ಲೀಸ್ಟ್ ಒಂದು ಮೀಟಿಂಗ್ ಏನೋ ಮಾಡಿ ನಮ್ಗಳು ಕರಿತೀವಿ. ನೀವು ಮಾಡಿದ್ರಿ, ನಾವೆಲ್ಲ ಸ್ಟ್ರೈಕ್ ಮಾಡಿ ಅವರು ಒಂದು ನೋಟಿಸ್ ಕೊಟ್ಟರ. ಇವ್ರು ಯಾರು, ನೀರಾವರಿ ಇವರು ಜನರು ನಮ್ಮನ್ನ ತಾಲೂಕು ಕಚೇರಿ ಮುಂದೆ ಗಲಾಟೆ ಮಾಡ್ತಾ ಇದ್ದಾರೆ, ಸಭೆ ಸಮಾರಂಭಗಳು ಗಲಾಟೆ ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ನೋಟಿಸ್ ಕೊಟ್ಟಿ ಅಂತ ಕೊಡ್ತಾರಲ್ಲ ಸರ್ ಇವರು. ನಿಜವಲ್ವಾ ಸಂಬಳ ತಗೊಂಡ ಇವರು ಅವ್ರ ಸಂಬಳ ಇಸ್ಕೊಂಡಲ್ಲ. ನೀವು ಒಂಚೂರು ಇದೆಲ್ಲ ಅದೆಲ್ಲ ನೋಡ್ಬೇಕು ನೀವು. ಅದು ನಮ್ಗೆ ಎಷ್ಟು ಇದಾಗುತ್ತೆ. ಮತ್ತೆ ಅಲ್ಲಿ ಯಥೇಚ್ಛ ನಡೀತದೆ. BRT ಕೋರ್ ಝೋನ್ ಅಲ್ಲೇ ಇದೆ. BRT ಜಂಗಲ್ ಲಾಡ್ಜು ಮತ್ತೆ ಸಫಾರಿ ನಡೆಯಿಲ್ಲ, ಕೋರ್ ಝೋನ್ ಸುಪ್ರೀಂ ಕೋರ್ಟ್ ಆ BRT ಇವತ್ತು ನಡೀತಾ ಇದೆ. ಒಳಗಡೆನೆ ಇದೆ, ಜಂಗಲ್ ಲಾಡ್ಜು ಅಲ್ಲೇ ಇದೆ BRT ಕೋರ್ ಝೋನ್ ಅಲ್ಲಿ. ಈಗ ಅಲ್ಲೂ ಸ್ಟಾರ್ಟ್ ಆಗಿದೆ. ನಾನು ಹೇಳೋದು ಬರೀ ಬಂಡೀಪುರ ನಾಗರಹೊಳೆ ಇಲ್ಲ, MA ಮಿಲ್ಸು, BRT ಅದು ನೀವು ಸಫಾರಿನಿಗೆ ಅಲ್ಲಿ ನಡೀತದೆ. ಅಜ್ಜಿಪುರ ಮತ್ತೆ ಕೇಗುಳಿಗೆ ನಡೀತದೆ, ಅದು ನಿಲ್ಲಿಸ್ಬೇಕು ಸರ್. ಮತ್ತೆ ಈ ಸಮಗ್ರನ ನಿವೃತ್ತ ಜಡ್ಜ್, ಹೈಕೋರ್ಟ್ ಜಡ್ಜ್ ಆಗಬೇಕು, ಇಲ್ಲ ಹಾಲಿ ಹೈಕೋರ್ಟ್ ಜಡ್ಜ್ ಆಗಬೇಕು, ಅವನ್ನ ನಿಲ್ಲಿಸ್ಕೊಂಡು ಮತ್ತೆ DC ಗಳನ್ನ ಬಿಟ್ಟು ನೀವು ಬೇರೆ DC ಗಳು ಹಾಕಬೇಕು. ಈ DC ಗಳು ಹಾಕೊಂಡ್ರೆ ನಾವು ಒಪ್ಪಲ್ಲ. ನಿಮ್ಮ ಜೊತೆಗೆ ಬೇರೆ DC, ನಮ್ಮ ಈಗ ಬಂದಿರೋ ಚಾಮರಾಜನಗರ ಮೈಸೂರು DC ಬೇರೆ DC ಹಾಕೊಂಡು ಮತ್ತೆ ಕಾವೇರಿ ನಿಗಮ ಇರ್ಬೋದು, ಇನ್ಯಾರ ಇರೋದೆಲ್ಲ ವಾಸು ಬೇರೆಯವ್ರು ತಗೋಬೇಕು. ಇವರೆಲ್ಲ ಬುಕ್ ಆಗ್ಬಿಟ್ಟಿದ್ದಾರೆ, ಗೊತ್ತಾಗುತ್ತೆ. ಈಗ ಬುಕ್ ಆಗಿಲ್ಲ ಅಂದ್ರೆ ಯಾಕೆ ಅಲ್ಲಿ ನಡೀತಾ ಇದೆ? ಅಲಿನೇಷನ್ ಯಾಕೆ ಕೊಟ್ರು ಸರ್? ಈಗ ದುಡ್ಡು ಇಸ್ಗಳಿಲ್ಲ, ಲಂಚ ಇಸ್ಗಳಿಲ್ಲ ಅಂದ್ರೆ ಅಲಿನೇಷನ್ ಯಾಕೆ ಕೊಟ್ಟರು ತಹಸೀಲ್ದಾರರು? ಅದ್ ನೋಡ್ಕೊಂಡು ಇವರೆಲ್ಲ ಯಾಕೆ ಕೂತಿದ್ರು? MLA ಏನ್ ಮಾಡ್ತಿದ್ರು, ಮಿನಿಸ್ಟ್ರಿಗಳು ಏನ್ ಮಾಡ್ತಿದ್ರು? ಹಾಗಾಗಿ ಪ್ರಜೆಗ ನಾ ಯಾವಾಗ ಬಂದು ಎಲ್ಲ ಮಿತಿ ಮೀರಿ ಅಂತ ನಾವು ಬಂದ್ವಿ. ಈ ದೇಶದ ಪ್ರಭುಗಳು ಅನ್ಯಾಯ ಆಗ್ತಾ ಇದ್ದ ಬಂದಿದೆ ಸರ್. ಹಾಗಾಗಿ ನೀವು ಈ ಕೆಲಸಗಳನ್ನ ಮಾಡಿ ಯಾವುದೇ ಕಾರಣಕ್ಕಲ್ಲಿ ಸಫಾರಿ ನಾವು ಅಲ್ಲಿ ರೈತರ ಎಂಟಿನ ಮುಂಗಾರಾಗಲ್ಲ ಸರ್. ಆ ರೆಸಾರ್ಟ್ ಒಳಗಡೆ ನುಗ್ಗಲ್ಲ ಹುಲಿ, ರೆಸಾರ್ಟ್ ಒಳಗಡೆ ನುಗ್ಗಲ್ಲ, ಅಲ್ಲಿ ಏನು ತಿನ್ನಕ್ ಹೋಗಲ್ಲ. ಅದು ಬರೋದು ರೈತರ ಜಮೀನಿಗೆ. ರೈತರು ಎಂಟಿನ ಮುಂಡೇರಾಯ್ತಾರೆ, ರೈತರು ಮಕ್ಕಳು ಮುಂಡೇರಾಯ್ತಾರೆ, ಅಲ್ಲಿ ಆಗಲ್ಲ. ಆಗ್ಲಿ ಇವ್ರು ಕಂಡೀಷನ್ ತಗೊಳ್ಳಿ, ಅವೆಲ್ಲ ಅನ್ನ ಉಣ್ಣಲ್ಲ ಸರ್ ಅವರು. ರೈತ ಅದಕ್ಕೆಲ್ಲ ಬೇಕು, ಇದಕ್ಕೆಲ್ಲ ಬೇಡ ರೈತ. ಹಾಗಾಗಿ ರೈತನ ಉಳಿಸೋದು ತಮ್ಮ ಜವಾಬ್ದಾರಿ ಸರ್. ಮತ್ತೆ ಪರಿಸರ ಉಳಿಸೋದು. ಆ ಏನ್ 4 TMC ನೀರು ಅಂದ್ರೆ 40 ಎಕರೆ, 40,000 ಎಕರೆಗೆ ಆಯ್ತು. 1 TMC 8,000 9,000 ಎಕರೆ ಆಯ್ತು ಸರ್. ಅಲ್ಲೂ 4 TMC ನೀರಿದೆ. ಹಾಗಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ರಾಜಾರೋತ್ಸವ ಎಲ್ಲ ಮಿನಿಸ್ಟ್ರಿಗಳೇ ಇಲ್ಲಿ ನಡೀತಾ